ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಗೋಟ್ ಫಾರ್ಮ್ ಅಥವಾ ಆಡಿನ ಫಾರ್ಮ್ ಕೆಲಸ ಶುರುವಾಗಿ ಆಲ್ರೆಡಿ ಇವತ್ತು 3ನೇ ದಿನ. ಮೊದಲನೇ ದಿನ ಸಿಮೆಂಟ್ ಕಂಬಗಳನ್ನ ಹಾಕಿದ್ರು, ಅದಕ್ಕೆ ಕಾಂಕ್ರೀಟ್ ಎಲ್ಲ ಹಾಕಿದ್ರು. 2ನೇ ದಿನ ಅದಕ್ಕೆಲ್ಲ ಚೆನ್ನಾಗಿ ನೀರು ಹೊಡೆದೆ. ಇವತ್ತು 3ನೇ ದಿನ. ಆಲ್ರೆಡಿ ಐರನ್ ಪೈಪ್ಗಳನ್ನ ಮೇಲ್ಗಡೆ ಸೆಟ್ ಮಾಡಿದ್ದಾರೆ. ಇವಾಗ ಸಿಮೆಂಟ್ ಶೀಟ್ಗಳನ್ನ ಮೇಲ್ಗಡೆ ಹಾಕ್ತಾಯಿದ್ದೀವಿ. ಕೆಳಗಡೆ ಐರನ್ನನ್ನು ಯೂಸ್ ಮಾಡ್ಬೋದು ಅಂತ ಕೆಲವೊಬ್ರು ಸಜೆಸ್ಟ್ ಮಾಡಿದರು. ಆದರೆ ಯಾಕೆ ನಾನು ಐರನ್ ಬದಲಿ ಸಿಮೆಂಟ್ ಕಂಬಗಳನ್ನ ಹಾಕಿದ್ದೀನಿ ಅಂದರೆ ರಸ್ಟ್ ಹಿಡಿಯಲ್ಲ, ಅಂದರೆ ಜಂಗ್ ತಿನ್ನಲ್ಲ. ಈ ಆಡಿನ ಯೂರಿನ್ ಇದೆಲ್ಲ ಕೆಳಗಡೆ ಬೀಳುತ್ತಲ್ಲ, ಸೊ ಅದಕ್ಕೆ ರಸ್ಟ್ ತಿನ್ನಲ್ಲ, ಜಂಗ್ ತಿನ್ನಲ್ಲ. ಅದಕ್ಕೋಸ್ಕರ ಸಿಮೆಂಟ್ ಕಂಬಗಳನ್ನ ಯೂಸ್ ಮಾಡಿದ್ದೀನಿ. ಮೇಲ್ಗಡೆ ಕೂಡ ಐರನ್ ಶೀಟ್ ಬದಲಿ ಅಂದರೆ ತಗಡಿನ ಪತ್ರಾಸ ಬದಲಿ ಸಿಮೆಂಟ್ ಪತ್ರಗಳನ್ನ ಯೂಸ್ ಮಾಡ್ತಿದ್ದೀನಿ, ಅಂದರೆ ಸಿಮೆಂಟ್ ಶೀಟ್ಗಳನ್ನ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಬೇಸಿಗೆಯಲ್ಲಿ ಹೀಟ್ ಆಗಲ್ಲ. ಈ ಸಿಮೆಂಟ್ ಶೀಟ್ಗಳು ಫೈಬರ್ ಮಿಕ್ಸ್ ಇರೋದ್ರಿಂದ ಬೇಗನೆ ಕ್ರ್ಯಾಕ್ ಕೂಡ ಬರಲ್ಲ, ಸೊ ತಾಳಿಕೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸಿಮೆಂಟ್ ಶೀಟ್ಗಳನ್ನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ವೇಟ್ ಹೆವಿ ಇರುತ್ತೆ. ಇದು ತಗಡಿನ ಅಥವಾ ಐರನ್ ಶೀಟ್ಗಿಂತ ಈ ಶೀಟು ತುಂಬ ಹೆವಿ ಇರುತ್ತೆ. ಒಬ್ಬೊಬ್ರ ಕೈಲಿ ಇಬ್ಬಿಬ್ರ ಕೈಲೇ ಏರಿಸೋದು ಕಷ್ಟ ಆಗುತ್ತೆ. 4-5 ಜನ ಖಂಡಿತ ಬೇಕಾಗುತ್ತೆ. ಸೊ ಈ ರೀತಿಯಾಗಿ ನನ್ನ ಆಡಿನ ಫಾರ್ಮ್ ಕೆಲಸ ನಡೀತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ ಯಾವ ರೀತಿ ಮಾಡ್ತಿದ್ದೀವಿ ಅಂತೇಳಿ. ನೀವು ಆ ಕೊಡೋ ಹೊತ್ನ್ಯಾಗ ಈಗ ಹಾಸಿ ಮ್ಯಾಗ ಆ ಕಡೆ ಸರ್ದ ಈ ಕಡೆ ನನ್ನ ಕಡೆ ನೆಲ್ಕೊಂಡು ಕೊಡ್ತು ಬರೀ ಯಾಕೆ ತಿಂಡಿ ಹಿಡ್ದಾರ ನಂದಾಗ ಕೈ ಆ ಕಡೆ ಮಾಡ್ಲಮ್ಮ ನೀವು ಈ ಕಡೆ ಸರ್ಸಿಲ್ಲ ಅವ್ರು ತಗೋತಾರ್ರಿ ಜಗ್ಗಿ ಏನ್ ಮಾಡೋದು ನೀವು ಗದ್ದಲ ಮಾಡಕತ್ತೇನೆ ನೀವು ಬಾಯಾಗ ನೋಡ್ದ ಆ ಕಡೆ ನುಗ್ಗಿಸ್ತಾನೆ ಹತ್ರ ಮ್ಯಾಲ ಅವ್ರು ಶಿವಪ್ಪ ಹೇಳ್ತಾರ ಕಾಣುವ ಬಾಯಾಗ ನಂತಂದ ಅಡಿಗೆ ಮೇಲೆ ಹೋಗ್ಕೊಳಕ ಕಪ್ಪು ಒಂದಲ್ಲಿ ಕೂಸ ಒಳಗೆ ತಗೋರಿ ಒಳಗೆ ಒಂದು ಸೆಂಟಿಮೀಟರ್ ಹಿಂದೆ ನೋಡೋ ನಿಮ್ಮ ಕಡೆ ಒಂದಿತ್ತ ಹಾಂ ನೋಡೋ ಪಕ್ಷ ಬರ್ಲಿ ನೋಡಿ ಅದಕ್ಕೆ ಮೂವತ್ತು ಹಿಂದೆ ಉಳಿಯಾದಿತ್ತು ಹಂಗೆ ಅಲ್ಲಿ ಮಾಡಿನ ಇರ್ಬೇಕಲ್ಲ ತಗೋತಿದ್ದೀನ ಅಲ್ಲಿ ತಗೋದ್ರಿ ಎಲ್ಲ ಹೆಂಗಲ್ಲ ಮಾಡಿದ್ರಲ್ಲ ಹೆಂಗಲ್ಲ ಹಿಂಗೆ ಮಾಡಲ್ರ ಅವ್ರ ತನ ಹೋಗಾರ ನೋಡಿ ನೀವು ಈ ಕಡೆ ಸ್ವಲ್ಪ ಹಾಂ ಹೋದ ಪತ್ರದ ಒಂದೊಂದು ತಯಾರು ಹಾಕ್ನ ಬಗಾರ್ತಾವು ಹಾಂ ನೋಡಿದ್ರೆ ವಿಷಯದ ಪಚ್ಚ ಕೈನಿ ಒತ್ತು ಹಾಂ ಇವಾಗೆಲ್ಲ ಸಿಮೆಂಟ್ ಶೀಟ್ಗಳ ಮೇಲ್ಗಡೆ ಸೆಟ್ ಮಾಡಿದಾಯಿತು ಸ್ನೇಹಿತರೆ. ಇವಾಗ ಅವುಗಳನ್ನು ಆ ಐರನ್ ಪೈಪ್ಗಳ ಜೊತೆ ಸ್ಕ್ರೂ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು. ಯಾಕಂದರೆ ಗಾಳಿಗೆ ಎಲ್ಲೂ ಅಲುಗಾಡಬಾರ್ದಲ್ವ, ಸೊ ಅದಕ್ಕೆ ಟೈಟ್ ಮಾಡ್ಕೋಬೇಕು. ಅದನ್ನು ಆ ಕೆಳಗಡೆ ಸಿಮೆಂಟ್ ಶೀಟಿಗೆ ಹೋಲ್ ಮಾಡಿಕೊಂಡು ಮೇಲ್ಗಡೆ ನಟ್ ಬೋಲ್ಟ್ ಹಾಕಿ ಟೈಟ್ ಮಾಡ್ಕೋತಿದ್ದಾರೆ ನೋಡಿ ಸ್ನೇಹಿತರೆ. ಇವಾಗ
ಸ್ನೇಹಿತರೆ ಇದು 4ರಿಂದ 5 ಫೂಟ್ ಹೈಟ್ ಮೇಲೆ ಈ ಮೇಕೆಗಳು ಅಥವಾ ಗೋಟುಗಳು ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಬೆಂಗಳೂರು ಪಕ್ಕದಲ್ಲಿರೋ ಚಿಕ್ಕಬಳ್ಳಾಪುರದಿಂದ ಪ್ಲಾಸ್ಟಿಕ್ ಅಥವಾ ಫೈಬರ್ ಶೀಟ್ಗಳನ್ನ ತರಿಸ್ತಾ ಇದ್ದೀನಿ. ಇಲ್ಲಿ ಸುತ್ತಮುತ್ತ ನಮ್ಮೂರು ಸುತ್ತಮುತ್ತ ಎಲ್ಲ ಆಡಿನ ಫಾರ್ಮ್ಗಳು ಮಾಡಿದ್ದಾರೆ, ಅವರೆಲ್ಲ ವುಡನ್ ಪೀಸ್ಗಳನ್ನ ಹೊಡೆದಿದ್ದಾರೆ. ಸೊ ನಾನು ಅದು ಸ್ವಲ್ಪ ಮಳೆ ನೀರು ಬಿದ್ದ ನಂತರ ಅಥವಾ ಉಚ್ಚಿ ಬೀಳೋದ್ರಿಂದ ಅದು ಉಬ್ಬೋ ಚಾನ್ಸಸ್ ಇರುತ್ತೆ, ದಪ್ಪ ಆಗೋ ಚಾನ್ಸಸ್ ಇರುತ್ತೆ, ಮುರಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಫೈಬರ್ ಶೀಟ್ಗಳನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನು ಆಲ್ರೆಡಿ ಆರ್ಡರ್ ಕೂಡ ಕೊಟ್ಟಿದ್ದೀನಿ, ಅವು ನಾಳೆ ಅಥವಾ ನಾಡಿದ್ದು ಬರುತ್ತೆ. ಸೊ ಎಲ್ಲ ಮುಂದಿನ ವೀಡಿಯೋಗಳನ್ನ ತಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ.